ಜಿಬಿಎ ಕಡೆಯಿಂದ ಮತ್ತೊಂದು ಕಳಪೆ ಕಾಮಗಾರಿ ಅನಾವರಣಗೊಂಡಿದೆ. ಕಾಮಗಾರಿ ಮುಗಿಸಿ 2 ತಿಂಗಳಿಗೆ ಕಿತ್ತು ಬಂದಿದೆ ಸ್ಲ್ಯಾಬ್. ಅವೆನ್ಯೂ ರಸ್ತೆಯಲ್ಲಿ ಕಳಪೆ ಸ್ಲ್ಯಾಬ್ ಅಳವಡಿಸಿದ್ರು ಜಿಬಿಎ. ನೀವು ಕೂಡ ನೋಡ್ತಾ ಇದ್ದೀರಾ ಅದನ್ನ ದೃಶ್ಯಗಳಲ್ಲಿ. ಸ್ಲ್ಯಾಬ್ ಮುರಿದು ಹೋಗಿದೆ, ಹೀಗಾಗಿ ಅಲ್ಲಿ ಒಂದು ದೊಡ್ಡ ಗುಂಡಿಯ ನಿರ್ಮಾಣವಾಗಿದೆ. ಜೊತೆಗೆ ಈ ಬಗ್ಗೆ ದೂರನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ. ಸವಾರರನ್ನ ಎಚ್ಚರಿಸೋದಕ್ಕೆ ಮರದ ತುಂಡನ್ನ ನೆಟ್ಟಿದ್ದಾರೆ ಜನರು. ಅಂದರೆ ಯಾವುದೇ ರೀತಿ ಘಟನೆಗಳು ನಡೀಬಾರ್ದು ಅಂತ ಒಂದು ಮರದ ತುಂಡನ್ನ ಅಲ್ಲಿ ಇಟ್ಟಿದ್ದಾರೆ. ಏಕಾಏಕಿ ಸ್ಲ್ಯಾಬ್ ಮುರ್ಕೊಂಡು ಹೋಗಿದೆ. ಇದರಿಂದ ನೂರಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಲೋ ಕ್ವಾಲಿಟಿ ಕಚ್ಚಾ ವಸ್ತುಗಳು ಬಳಕೆಯಿಂದಾಗಿ ಈ ರೀತಿ ಸ್ಲ್ಯಾಬ್ ಮುರ್ಕೊಂಡು ಹೋಗಿದೆ ಅನ್ನುವಂಥ ಆರೋಪ. ಅಂದರೆ 2 ತಿಂಗಳಾಗಿದೆ ಈಗಾಗಲೇ ಆಲ್ರೆಡಿ ಮುರ್ಕೊಂಡು ಹೋಗಿರುವಂಥದ್ದು. ನೀವು ಕೂಡ ನೋಡ್ತಾ ಇದ್ದೀರಾ. ಯಾವಾಗ ಈ ಸ್ಲ್ಯಾಬ್ ಮುರ್ಕೊಂಡು ಹೋಗುತ್ತೆ, ಅಲ್ಲಿ ಒಂದು ದೊಡ್ಡ ಗುಂಡಿಯ ನಿರ್ಮಾಣವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಸಾಕಷ್ಟು ವಾಹನಗಳು ಓಡಾಡುವಂತಹ ಜಾಗ, ಅವೆನ್ಯೂ ರೋಡ್ ಇದು. ಹೀಗಾಗಿ ಯಾವುದೇ ರೀತಿಯಲ್ಲಿ ಘಟನೆ ಆಗಬಾರ್ದು, ಆಕ್ಸಿಡೆಂಟ್ಸ್ ಆಗಬಾರ್ದು, ಆ ಗುಂಡಿಯೊಳಗೆ ಸಿಲುಕಿ ವಾಹನ ಸವಾರರು ಬೀಳಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಮರದ ತುಂಡನ್ನು ಕೂಡ ಎಚ್ಚರಿಕೆಗಾಗಿ ಇಡಲಾಗಿದೆ. ನಡು ರಸ್ತೆಯಲ್ಲೇ ಬೃಹದಾಕಾರದ ಗುಂಡಿ ನಿರ್ಮಾಣವಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಡಾಂಬರ್ ಹಾಕಿ ರಸ್ತೆಯನ್ನ ಮಾಡಿದ್ರೆ ಸಾಕಷ್ಟು ವರ್ಷಗಳ ಕಾಲ ಬಾಳಿಕೆ ಬರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸಿಮೆಂಟ್ ಹಾಕಿ, ಸಿಮೆಂಟ್ನ ರಸ್ತೆ ಆಗಿರ್ಬೋದು ಅಥವಾ ಸಿಮೆಂಟ್ ಸ್ಲ್ಯಾಬ್ಗಳನ್ನು ಮಾಡ್ತಾ ಇದ್ದಾರೆ, ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ಅಂದರೆ ಬಹುಕಾಲ ಬಾಳಿಕೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದ್ರು ಕೂಡ ಈ ರೀತಿ 2 ತಿಂಗಳಿಗೆ ಕಿತ್ತು ಹೋಗುತ್ತೆ ಅಂತ ಅಂದರೆ ಇನ್ಯಾವ ಮಟ್ಟಕ್ಕೆ ಕಳಪೆ ವಸ್ತುಗಳನ್ನು ಅಥವಾ ಕಚ್ಚಾ ವಸ್ತುಗಳನ್ನ ಉಪಯೋಗಿಸಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಕೂಡ ಗಮನಿಸಬೇಕಾಗತ್ತೆ. ಅಂದರೆ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡುವಂತಹ ಜಾಗ. ಆಲ್ರೆಡಿ ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆಗಳಾಗಿರ್ಬೋದು ಅಥವಾ ಕಳಪೆ ಕಾಮಗಾರಿ ಸಮಸ್ಯೆಗಳು ಸಾಕಷ್ಟಿವೆ. ಈ ಒಂದು ಗುಂಡಿಗಳಿಗೆ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಆದರೆ ಇವರು ಕೆಲಸ ಮಾಡ್ತಿದ್ದಾರೆ, ಆದರೆ ಆ ಕೆಲಸವನ್ನು ನೀಟಾಗಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ 2 ತಿಂಗಳಿಗೆ ಈ ಸ್ಲ್ಯಾಬ್ ಕಿತ್ಕೊಂಡು ಬಂದಿದೆ. ಸ್ಲ್ಯಾಬ್ ಕಿತ್ಕೊಂಡು ಬಂದಿರೋದ್ರಿಂದ ಒಂದು ದೊಡ್ಡ ಗುಂಡಿ ಇಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ಈ ಬಗ್ಗೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರೂ ಕೂಡ ಅವರು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ.